शङ्कराचार्यं केशवं बादरायणं भाष्यौ सूत्रकृतौ वन्दे भगवन्तौ पुनः पुनः। श्री जगदादि जगद्गुरु सिद्धारूढ़ महास्वामिಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದರ ಪಾದ ಪದ್ಮಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 56ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಶ್ಲೋಕದಲ್ಲಿ ಯಾವ ಜನ್ಮ ಜರ ಮರಣ ಸುಖ ಮತ್ತು ದುಃಖಗಳು ಇವೆಲ್ಲವೂ ಕೂಡ ನಿರ್ಮೂಲನೆ ಆಗಬೇಕಾಗಿತ್ತು ಅಂದರೆ ಅದು ಶಿಷ್ಯನೇ ಲಕ್ಷ್ಯವಿಟ್ಟು ನೀನು ಇದನ್ನು ಕೇಳು. ಈ ಒಂದು ದುಃಖಗಳು ಸರ್ವ ನಿವೃತ್ತಿ ಆಗಬೇಕಾಗಿತ್ತು ಅಂದರೆ ಅದಕ್ಕೆ ಒಂದೇ ಒಂದು ಉಪಾಯ. ಅದು ಯಾವುದು ಅಂದರೆ ಅಭೇದ ಜ್ಞಾನದಿಂದಲೇ ಮೋಕ್ಷವಾಗುತ್ತದೆ ವಿನಃ ಭೇದವಾದಿಗಳ ಜ್ಞಾನದಿಂದ ಮೋಕ್ಷ ಅನ್ನುವಂಥದ್ದು ಉಂಟು ಆಗುವುದಿಲ್ಲ ಅನ್ನುವ ಉಪದೇಶವನ್ನ ಈ ಶ್ಲೋಕದ ಆಧಾರದಿಂದ ಅದು ಹೇಗೆ ಎಂದರೆ ನ ಯೋಗೇನ ನ ಸಾಂಖ್ಯೇನ ಕರ್ಮಣೋ ನ ವಿದ್ಯೆಯ ಬ್ರಹ್ಮ ಆತ್ಮೈಕ್ಯ ಏಕತ್ವ ಬೋಧೇನ ಮೋಕ್ಷ ಸಿದ್ಧತಿ ನಾಣ್ಯತಾ ಅಂತ. ಇಲ್ಲಿ ನಾಣ್ಯತಾ ಅಂದ್ರೆ ಆ ಬ್ರಹ್ಮ ಆತ್ಮ ಏಕತ್ವ ಬೋಧ. ನೋಡು ಶಿಷ್ಯನೇ, ಎಲ್ಲಿವರೆಗೂ ಜೀವ ಪರಮಾತ್ಮರ ಏಕತ್ವವನ್ನ ಬೋಧ ಮಾಡುವಂತ ತತ್ವದಿಂದನೇ ನಿನಗೆ ಮೋಕ್ಷ ಆಗುತ್ತದೆ ವಿನಃ ಇಲ್ಲವಾದರೆ ಮತ್ತಾವುದರಿಂದಲೂ ಅದು ಆಗುವುದಿಲ್ಲ. ಅದಕ್ಕೆ ಅವರೇ ಹೇಳ್ತಾರ, ಮೋಕ್ಷ ಅನ್ನುವಂಥದ್ದು ಯೋಗೇನ ಅಂದ್ರೆ ಯೋಗದಿಂದ ಇದು ಸಿದ್ಧಿಸುವುದಿಲ್ಲ, ಮತ್ತೆ ಸಾಂಖ್ಯೇನ ಸಾಂಖ್ಯ ಮತದವರಿಂದಲೂ ಆಗುವುದಲ್ಲ, ಮತ್ತು ಕರ್ಮದಿಂದ ಮೋಕ್ಷ ಆಗುತ್ತದೆ ಎಂದರೂ ಕೂಡ ನ ಕರ್ಮಣ, ಕರ್ಮದಿಂದಲೂ ಇದು ಸಿದ್ಧಿಸುವುದಿಲ್ಲ. ಇದು ಯಾವ ವಿದ್ಯೆಯನ್ನು ನಾವು ವಿದ್ಯೆಯ ಈ ಬ್ರಹ್ಮ ಆತ್ಮ ಏಕತ್ವ ಬೋಧದಿಂದ ಮಾತ್ರ ಜೀವ ಪರಮಾತ್ಮರ ಅಭೇದ ಜ್ಞಾನದಿಂದಲೇ ಮಾತ್ರ ಮೋಕ್ಷವು ನಿನಗೆ ಸಿದ್ಧಿಸುವುದು. ಅದಕ್ಕಾಗಿ ಯಾವ ಹಠಯೋಗ ಮೊದಲಾದವು ಮತ್ತು ಕೆಲವು ಸಾಂಖ್ಯದಲ್ಲಿ
ಪ್ರಕೃತಿ ಪುರುಷರು ಬೇರೆ ಬೇರೆ ಎಂಬ ಹಲವು ವಿವೇಕವನ್ನ ಉತ್ಪತ್ತಿ ಮಾಡುವವರು ಮತ್ತು ಕೆಲವು ಪಂಡಿತರು ವಾದದಲ್ಲಿ ತರ್ಕದಲ್ಲಿ ಒಂದು ಸತ್ಯವನ್ನ ಸೋಲಿಸಿ ತನ್ನದೇ ಆದ ಪಕ್ಷವನ್ನ ಸ್ಥಾಪಿಸುವುದು ಮತ್ತು ಅನಂತ ರೀತಿಯ ಉಪಾಸನಾದಿಗಳು ಇವುಗಳಿಂದ ಮಾತ್ರ ಮೋಕ್ಷ ಸಿದ್ಧಿಸುವುದಿಲ್ಲ. ಕಾರಣ ಈ ನಾಲ್ಕನ್ನ ಜ್ಞಾನವನ್ನು ಬಿಟ್ಟು ಉಳಿದ ಎಲ್ಲವನ್ನು ಕೂಡ ನೀನು ಪ್ರಯತ್ನ ಮಾಡಿದರೂ ಕೂಡ ತಿಳಿದಿದ್ದರೂ ಕೂಡ ಇವುಗಳಲ್ಲಿ ಬಹಳ ವಿಚಾರವಂತನು ಆಗಿದ್ದರೂ ಕೂಡ ಮೃತ್ಯುವನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ. ಇನ್ನ ದಾಟಲಿಕ್ಕೆ ಒಂದೇ ಒಂದು ದಾರಿ, ಅದು ಸಮುದ್ರವನ್ನ ದಾಟಲಿಕ್ಕೆ ಹಡಗೇ ಬೇಕು ವಿನಃ ಬೇರೆ ಮಾರ್ಗ ಅದಕ್ಕಿಲ್ಲ. ಈ ಯಾವ ವಿಮಾನ ಅನ್ನುವಂಥದ್ದು ಅದು ಹೋಗಬೇಕಾಗಿದ್ದರೆ ಅದಕ್ಕೆ ಆಕಾಶವೇ ಮಾರ್ಗ, ಮತ್ತೊಂದು ಮಾರ್ಗದಲ್ಲಿ ದಾಟಲಿಕ್ಕೆ ಸಾಧ್ಯವಿಲ್ಲ. ದೋಣಿ ನೀರಿನಲ್ಲೇ ದಾಟಬೇಕು, ವಿಮಾನ ಆಕಾಶ ಮಾರ್ಗದಲ್ಲೇ ಹಾರಾಡಬೇಕು. ಅದರಂತೆ ಮೋಕ್ಷವನ್ನ ಪಡೆದು ಈ ಜನನ ಮರಣ ದುಃಖವನ್ನ ದಾಟಬೇಕಾಗಿದ್ದರೆ ಅದು ಬ್ರಹ್ಮ ಆತ್ಮ ಏಕತ್ವದ ಜ್ಞಾನ ಬೇಕು ಅಂತ. ಈ ರೀತಿಯಾಗಿ ಈ ಜ್ಞಾನ ಮಾರ್ಗವನ್ನ ಬಿಟ್ಟು ಅವುಗಳಿಗೆ ಆಯಾ ಮಾರ್ಗವನ್ನ ಬಿಟ್ಟು ಬೇರೆ ಬೇರೆ ಮಾರ್ಗವೇ ಇಲ್ಲ. ನೀರನ್ನು ಬಿಟ್ರೆ ಹಡಗಿಗೆ ಮಾರ್ಗವೇ ಇಲ್ಲ. ಆಕಾಶವನ್ನು ಬಿಟ್ಟರೆ ವಿಮಾನ ಹಾರಾಡಲಿಕ್ಕೆ ಮಾರ್ಗವೇ ಇಲ್ಲ. ಮುಕ್ತಿಯನ್ನ ಮುಟ್ಟಬೇಕಾಗಿದ್ದರೆ ಜ್ಞಾನವೇ ಮಾರ್ಗ. ಅದಕ್ಕ ಶ್ರುತಿ ಪ್ರಮಾಣ ಜ್ಞಾನ ದೇವತು ಕೈವಲ್ಯಂ ಅಂತ ಕರೆದು. ಇದಕ್ಕೆ ಯಾವ ಮಾರ್ಗ ಅಂದ್ರೆ ಜ್ಞಾನವೇ ಇದಕ್ಕೆ ಮಾರ್ಗ. ಅದಕ್ಕೆ ಬಸವಾದಿ ಶರಣರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ ಅಂದ್ರವ್ರು. ಕೇಡು ಅಂದ್ರೆ ನಾಶ. ಈ ಅಜ್ಞಾನ ಯಾವುದರಿಂದ ನಾಶ ಆಗುತ್ತದೆ ಎಂದರೆ ಗುರು ಶಾಸ್ತ್ರಾದಿಗಳಿಂದ, ಯಾವ ವೇದಾಂತದಿಂದ, ವೇದಗಳಲ್ಲಿ ಪರಮಾತ್ಮ ಹೇಳಿದ ಮಹಾವಾಕ್ಯಗಳಿಂದ, ತತ್ವಮಸಿ ಮಹಾವಾಕ್ಯದಿಂದ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಮಹಾವಾಕ್ಯದಿಂದ, ಇನ್ನೂ ಕೆಲವು ವಾಕ್ಯಗಳಿಂದ ಏನು ನಿರ್ಣಯಿಸಲ್ಪಟ್ಟಿದೆಯೋ, ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಯಾವ ಮಾರ್ಗವನ್ನ ತೋರಿಸಿದ್ದಾವೆಯೋ ಅದೇ ಮಾರ್ಗದಿಂದ ದಾಟಬೇಕು. ಇದಕ್ಕೆ ಬೇರೆ ದಾರಿ ಆದೇನಂದ್ರೆ ಶ್ರುತಿಗಳು ಹೇಳಿದವು, ತಮೇವ ವಿದಿತ್ವ ಅತಿ ಮೃತ್ಯು ಮೇತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ ಶ್ವೇತರ ಶ್ರುತಿಯಲ್ಲಿ ನಾಣ್ಯ ಪಂಥ ಅಂದ್ರೆ ಈ
ಮೃತ್ಯುವನ್ನ ದಾಟಲಿಕ್ಕೆ ಜ್ಞಾನ ಮಾರ್ಗವೇ ದಾರಿ ವಿನಃ ಇದನ್ನು ಬಿಟ್ಟರೆ ನೀನು ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂದ್ರೆ ಇರೋದು ಒಂದೇ ಒಂದು ದಾರಿ. ಹಾಗಾದಾಗ ಅದೇ ದಾರಿಯಿಂದ ಹೋಗಬೇಕು ವಿನಃ ಇಲ್ಲವಾದರೆ ಅದೆಲ್ಲ ಪ್ರಯತ್ನ ಸಾಧನೆಗಳು ವ್ಯರ್ಥ ಅನ್ನುವಂತ ಮಾತನ್ನ ಇಲ್ಲಿ ಶಿಷ್ಯನಿಗೆ ಮಹಾತ್ಮರು ಉಪದೇಶವನ್ನು ಮಾಡ್ತಾರೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಜಗತ್ತಿನಕ್ಕಿಂತ ಭಾರತ ದೇಶ ಅನ್ನುವಂಥದ್ದು ಈ ಪರಬ್ರಹ್ಮನ ಶೋಧನೆ, ಪರಮಾತ್ಮನನ್ನ ಕುರಿತು ಹಲವು ಋಷಿಗಳು, ಹಲವು ಮುನಿಗಳು ಬಹಳಷ್ಟು ಸಂಶೋಧನೆಗಳನ್ನ ಮಾಡಿ ಮೋಕ್ಷವನ್ನ ಸಾಧಿಸಬೇಕು ಅಂತ ಹೊರಟಂತ ವ್ಯಕ್ತಿಗಳಲ್ಲಿ ಭಾರತ ದೇಶ ಬಹು ಮುಂದೆ ಇರುವಂತ ಜಗತ್ತು. ಆದರೆ ಬಹಳಷ್ಟು ಜನ ನಮ್ಮ ಹಿಂದೂ ತತ್ವಶಾಸ್ತ್ರದಲ್ಲಿ ಬಹಳಷ್ಟು ದರ್ಶನಗಳು ಇದ್ದರೂ ಕೂಡ ಅದರಲ್ಲಿ ಮುಖ್ಯವಾದಂತ 6 ದರ್ಶನಗಳನ್ನ ಹೇಳಿದೆ. ಅದಕ್ಕೆ ನಾವು ಷಣ್ಮತ ಅಂತ ಕರಿತೀವಿ ನೋಡ್ರಿ. ಚಾರ್ವಾಕ, ಸಾಂಖ್ಯ, ಬೌದ್ಧ, ಈ ರೀತಿಯಾಗಿ ನೈಯಾಯಿಕರು, ಕೌಳಯಾಮಳರು, ಶಾಕ್ತಿಯರು, ಹಲವು ಋಷಿಗಳು ಹಲವು ಮಾರ್ಗಗಳಿಂದ ಇದನ್ನ ಪಡಿಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಪಟ್ಟವರು ಕೂಡ ನಮ್ಮ ದೇಶದಲ್ಲಿ ಉಂಟು. ಉಳಿದ ದರ್ಶನಗಳು ಕೂಡ ಬಹಳಷ್ಟು ಉಂಟು. ಆದರೆ ಉಳಿದ ಎಲ್ಲ ಮತದವರ ಮಾರ್ಗವನ್ನ, ವಿಚಾರವನ್ನ ಬಿಟ್ಟು ಈ ವೇದಾಂತದಲ್ಲಿ ಮುಖ್ಯವಾದ 6 ಮತದವರ ವಿಚಾರವನ್ನ ಇಲ್ಲಿ ಉಪದೇಶವನ್ನ ಶಿಷ್ಯನಿಗೆ ಮಾಡಿ ಆ 6 ಮತದಲ್ಲಿ ಇರುವಂತ ದೋಷವನ್ನ ಅನುಭವಕ್ಕೆ ತಂದುಕೊಟ್ಟು ಆ ಶುದ್ಧವಾದ ವೇದಾಂತದಲ್ಲಿ ಈ 6 ಮತದಲ್ಲಿ ಇರುವಂತ ದೋಷವು ಕೂಡ ಒಂದು ಇರದಂತೆ ಆ ಶಿಷ್ಯನಿಗೆ ಬೋಧವನ್ನ ಮಾಡಿ ಅದರಿಂದ ಆ ಶಿಷ್ಯನ ಮುಖ್ಯವಾದ ಗುರಿಯನ್ನ ಮುಟ್ಟುವಂತ ಯಾವ ಬ್ರಹ್ಮ ಆತ್ಮ ಏಕತ್ವ ಅಥವಾ ಶಿವ ಜೀವರ ಏಕತ್ವದ ತತ್ವ ಬೋಧನೆಯನ್ನ ಜಗತ್ತಿಗೆ ತಿಳಿಸಿ ಅವರನ್ನ ಮೋಕ್ಷಕ್ಕೆ ಯೋಗ್ಯರಾಗಿ ಪಡೆಯಲಿಕ್ಕೆ ಸುಲಭವಾದ ಮಾರ್ಗವನ್ನ ಹಾಕಿಕೊಟ್ಟವರು ಶಂಕರ ಆಚಾರ್ಯರು. ನಂತರ ಈ ಒಂದು ಆಚಾರ್ಯರ ಅನುಭವವನ್ನು ಮಾಡಿಕೊಂಡು ಅವರ ಅನುಯಾಯಿಗಳಿಂದ ಈ ಮೋಕ್ಷ ಮಾರ್ಗ ಶಿವಜೀವರ ಏಕತ್ವದ ಬೋಧೆ ಎನ್ನುವಂಥದ್ದು ಪ್ರಾರಂಭ ಆಯಿತು.
ಅದಕ್ಕಾಗಿ ಇಲ್ಲಿ ತಾಂತ್ರಿಕ ದರ್ಶನದವರೇ ಆಗಲಿ, ಸಾಂಖ್ಯ ದರ್ಶನವೇ ಆಗಲಿ, ಮೂಲ ತತ್ವಗಳನ್ನ ಒಳಗೊಂಡು ಮೂಲ ಉದ್ದೇಶವನ್ನ ಇಟ್ಟುಕೊಂಡೇ ಆ ಸಾಂಖ್ಯರು, ಆರು ಮತದವರು ಅದರ ತಿಳಿವಿಗಾಗಿ, ಆ ಮೋಕ್ಷವನ್ನ ಪಡೆಯುವುದಕ್ಕಾಗಿ ಬಹಳಷ್ಟು ಕಾರ್ಯವನ್ನು ಮಾಡಿದಂತವರು ಆ ಆರು ಮತದವರು. ಕೊನೆಗೆ ವೇದಾಂತ ದರ್ಶನವನ್ನ, ವೇದಾಂತವು ನಿಖರವಾದ ತಾತ್ವಿಕ ನಿರ್ಣಯಗಳನ್ನ ಮಂಡಿಸಿ ಸಾಂಖ್ಯ ದರ್ಶನವನ್ನ ಮೀರಿ ಈ ಆತ್ಮ ತತ್ವ ಅನ್ನುವಂಥದ್ದು ಬಹಳ ಕಡೆ ವ್ಯಾಪಕವಾಗಿ ಬೆಳೆದಂತ ಸಿದ್ಧಾಂತ. ಸಾಂಖ್ಯ ದರ್ಶನದ ಮುಖ್ಯವಾದ ಪ್ರಕ್ರಿಯೆ ಅಂದ್ರೆ ಪ್ರಪಂಚ ಅನ್ನುವಂಥದ್ದು ನಿರ್ಮಿತವಾಗಿದೆ. ಈ ಪ್ರಪಂಚದಲ್ಲಿ ಚೇತನ ಜಡಗಳ ಸ್ವರೂಪವಾದ ಪುರುಷ ಪ್ರಕೃತಿಗಳಿಂದ ಎಂಬುದು ಅವರ ವಾದ. ಯಾರ ವಾದರೇ? ಇದು ಸಾಂಖ್ಯರ ವಾದ. ಆದರೆ ಚೇತನವನ್ನು ಕುಂಟನಿಗೂ ಪ್ರಕೃತಿಯನ್ನು ಕುರುಡನಿಗೂ ಹೋಲಿಸುತ್ತಾರೆ. ಪ್ರಕೃತಿ ಚೇತನ ಕುಂಟ, ಪ್ರಕೃತಿ ಕುರುಡ. ಕುಂಟ ಕುರುಡ ಇಬ್ಬರು ತಮ್ಮ ಕೆಲಸವನ್ನೇ ತಾವೇ ಮಾಡಲಾರರು. ಕುಂಟ ತನ್ನ ಕೆಲಸ ತಾನೇ ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ರಿ, ಇನ್ನೊಬ್ಬರು ಸಹಾಯ ಬೇಕು. ಕುರುಡ ತನ್ನಷ್ಟಕ್ಕೆ ತಾನು ನಡೆಯುವುದಿಲ್ಲ, ಇನ್ನೊಬ್ಬರ ಸಹಾಯ ಬೇಕು. ಅಥವಾ ಕುಂಟನು ಕುರುಡನ ಹೆಗಲೇರಿ ಮುಂದೆ ಮುಂದೆ ಹೋಗಬಲ್ಲ, ಆದರೆ ಕುಂಟನು ಮಾರ್ಗದರ್ಶಿ, ಕುರುಡನು ಸಂಚಾರಿ. ಇವರಿಬ್ಬರು ಸೇರಿದಾಗ ಏನಾಗ್ತದ ಅಂದ್ರೆ ಮಜಾ, ಕುರುಡನಿಗೆ ಕಣ್ಣು ಕಾಣಂಗಿಲ್ಲ, ಸ್ವಂತ ಹೋಗಲಿಕ್ಕೆ ಅವನಿಗೆ ಬರಂಗಿಲ್ಲ. ಕುರುಡನ ಸ್ವಂತ ನಡಿಲಿಕ್ಕೆ ಬರೋದಿಲ್ಲ, ಆದ್ರೆ ದಾರಿ ಕಾಣ್ತದ. ಆವಾಗ ಕುರುಡನ ಮೇಲೆ ಕುಂಟ ಕುಳಿತು ಕುರುಡ ಸಂಚಾರ ಅಂದ್ರೆ ನಡೀತಾ ಹೋಗ್ತಾನ್ರಿ. ಆದ್ರೆ ಕುಂಟ ನಡೆಯೋದಿಲ್ಲ, ದಾರಿ ತೋರಿಸ್ತಾ ಹೋಗ್ತಾನೆ. ಹೌದಲ್ಲ? ಅಂದ್ರೆ ಇಬ್ಬರ ಕಾರ್ಯ, ಇಬ್ಬರಿಂದ ನಡೀತು ನೋಡೋದು ಕಾರ್ಯ. ಈ ರೀತಿ ಪ್ರಕೃತಿಯು ನಿರ್ಜೀವಿ, ಪುರುಷನು ನಿಷ್ಕ್ರಿಯ. ಪ್ರಕೃತಿ ಅಂತ ಅಲ್ಲಿ ಬ್ರಹ್ಮನಿಂದ ಆತ್ಮ, ಬ್ರಹ್ಮನಿಂದ ಮಾಯೆ, ಮಾಯೆಯಿಂದ ಪ್ರಕೃತಿ ಅಂತ ಹೇಳ್ತೀವಲ್ಲಮ್ಮ. ಆ ಬರೇ ಪ್ರಕೃತಿ ಅದು ನಿರ್ಜೀವಿ ಅಂತವು. ಅದು ತನ್ನ ಸ್ವಂತ ಕೆಲಸವನ್ನ ಮಾಡಕ್ ಬರೋದಿಲ್ಲ. ಪುರುಷ ನಿಷ್ಕ್ರಿಯ, ಇವನು ಕ್ರಿಯೆ ಮಾಡಂಗಿಲ್ಲ, ಅದು ನಿರ್ಜೀವಿ. ಆದರೆ ಅವೆರಡು ಒಟ್ಟಿಗೆ ಸೇರಿದಾಗ ಅವುಗಳಿಗೆ ದೈವತ್ವ ಶಕ್ತಿ, ಅಧಿಕಾರ ಬಲ, ಅವುಗಳನ್ನ ಒಂದನ್ನು ಒಂದು ಸೃಷ್ಟಿಗೊಳಿಸಿ ಸಾಂಖ್ಯರ ವಾದ ಸರಣಿಯ ಪ್ರಕಾರ ಒಂದೊಂದು ವಸ್ತುವಿನಲ್ಲಿಯೂ ಪುರುಷನ ಸಂಸರ್ಗ ಭಿನ್ನ ಭಿನ್ನ,
ಈ ಪ್ರಕೃತಿ ಪುರುಷರ ವಿಂಗಡಣೆಯೇ ವಿವೇಕ. ಈ ವಿವೇಕ ಜ್ಞಾನವೇ ಬಂಧ ವಿಮೋಚನೆ ಅಂತ ವಾದ. ಇದಕ್ಕಾಗಿ ಅನಂತ ರೀತಿ ಆ 6 ಮತದವರು ಒಂದೊಂದಕ್ಕೆ ಒಂದೊಂದು ರೀತಿಯ ವ್ಯಾಖ್ಯಾನವನ್ನು ಮಾಡಿ ಒಂದೊಂದು ವಿಚಾರವನ್ನ ಮಾಡಿ ಆ ಪ್ರಕೃತಿಯನ್ನ ಮತ್ತು ಯಾವ ಪುರುಷನನ್ನ ಬೇರೆ ಬೇರೆಯಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದವರೇ ವಿನಃ ಆತ್ಮನನ್ನ ತಿಳಿಯುವಂತ ಮಾರ್ಗ ಅದಲ್ಲ. ಪ್ರಕೃತಿ ಒಂದು ಕಣದಲ್ಲಿ ಎಷ್ಟು ಕಣಗಳಾವ, ಎಷ್ಟು ಸೂಕ್ಷ್ಮ ಕಣಗಳಾವ ಅಂತ ಅಣುಗಳನ್ನ ಶೋಧನೆ ಮಾಡ್ತಾ ಹೋದ್ರ ವಿನ ಆ ಅಣುವಿನಲ್ಲಿ ಪರಿಪೂರ್ಣವಾಗಿರ್ತಕ್ಕಂತ ಭಗವಂತನನ್ನ, ಪರಮಾತ್ಮನನ್ನ ಅಥವಾ ಆತ್ಮನನ್ನ ತಿಳಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ರೀತಿಯಾಗಿ ಹಲವು ಮತದವರು ಒಂದೊಂದು ಪ್ರಕಾರ ವಿಚಾರವನ್ನ ಮಾಡಿ ಕೆಲವು ಕಡೆ ಕರ್ಮ ಎಂಬ ಶಬ್ದವನ್ನ ಮೀಮಾಂಸಕರು ವಿಚಾರ ಮಾಡಿದರೆ ಅವರು ಕರ್ಮಗಳಿಂದ ಮೋಕ್ಷ ಆಗುತ್ತದೆ. ಇಲ್ಲಿ ಹೇಳಿದ್ರು ಯೋಗದಿಂದ ಆಗೋದಿಲ್ಲೋ ಮಹಾರಾಯ, ಸಾಂಖ್ಯದಿಂದ ಆಗೋದಿಲ್ಲೋ, ಕರ್ಮಣನು ಅಂದ್ರ ಅವರು ಕರ್ಮದಿಂದ ಅಲ್ಲ. ಹಾಗಾಗಿ ಮೀಮಾಂಸಕ ಮತದವರು ಈಗೂ ಕೂಡ ಜಗತ್ತಿನಲ್ಲಿ ಯಾವ ವಿಧಿಯುಕ್ತವಾದ ಯಜ್ಞಾದಿ ಯಾಗಾದಿ ಕರ್ಮಗಳ ಆಚರಣೆಯೇ ಪ್ರಧಾನ ಸಾಧನೆ ಎಂದ್ರು. ಕರ್ಮವೇ ಮುಕ್ತಿಯನ್ನ ಪಡೆಯಲಿಕ್ಕೆ ಶ್ರೇಷ್ಠವಾದ ಸಾಧನ. ಕರ್ಮದಿಂದ ಬರುವ ಫಲ ಅಪೂರ್ವ ಅಂತವರು. ಪೂರ್ವ ಅಂದ್ರೆ ಮೊದಲು, ಅಪೂರ್ವ ಅದರಿಂದ ಮುಂದೆ ಬದಬಹುದು. ಈಗ ಮಾಡಿದ ಕರ್ಮದ ಪುಣ್ಯ ಫಲಗಳು ಮುಂದೆ ಬರ್ತಾವ. ಅದರಿಂದ ಪುಣ್ಯ ಫಲಗಳಿಂದ ಸ್ವರ್ಗಾದಿ ಆನಂದ ಲೋಕಗಳ ಪ್ರಾಪ್ತಿ ಆಗ್ತದ. ಪುಣ್ಯ ರಾಶಿಯು ಸ್ವರ್ಗ ಸುಖಗಳ ಆನಂದ ಅನುಭೋಗದಿಂದ, ಅನುಭೋಗ ಅಂದ್ರೆ ಅಲ್ಲಿ ನಾವು ಅದನ್ನ ಭೋಗಿಸುವುದರಿಂದ ಅದು ಮುಗಿದ ಹೋದ ಮೇಲೆ ಮತ್ತೆ ಈ ಲೋಕದಲ್ಲಿ ಜನ್ಮ ಪುನಃ ಈ ಲೋಕದಲ್ಲಿ ಪುಣ್ಯ ಕರ್ಮಗಳನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡುವುದು, ಮತ್ತೆ ಪರಲೋಕ ವಾಸವನ್ನ ಮಾಡೋದು. ಇಲ್ಲಿ ಕೂಡ ನಿನಗೆ ಸುಖ, ಅಲ್ಲಿ ಕೂಡ ಸುಖ. ಈ ರೀತಿ ಕರ್ಮದಿಂದ ಇದೆಲ್ಲೂ ಸುಖ ಅದ. ಪುನಃ ಮಾಡ್ತಾ ಮಾಡ್ತಾ ಹೋದ್ರೆ ಪುನಃ ಆ ಪರಲೋಕದ ವಾಸ ಆಗ್ತದ. ಅಂದಾಗ ದುಃಖ ಇಲ್ಲದಂತೆ ಆಗುತ್ತದೆ ಅಂದ ಮೇಲೆ ಇದೇ ಅವರ ಮೋಕ್ಷದ ಕಲ್ಪನೆ. ಸಾಕಲ್ಲ, ಆನಂದವಾಗಿರೋದು ಮೋಕ್ಷ ಅಂದ್ರ ಅವರು. ಈ ಕರ್ಮದಿಂದ ಆಗುತ್ತದೆ. ಇಲ್ಲಿ ಸಂಪಾದನೆ ಆಗ್ತದ, ಪುಣ್ಯ ಸಂಪಾದನೆ ಆಗ್ತದ.
ಇಲ್ಲಿ ಭೋಗ ಚೆನ್ನಾಗಿರ್ತದ, ಪರಲೋಕಕ್ಕೆ ಹೋಗ್ತಿದ್ದಿ, ಮತ್ತೆ ನಶಿಸಿ ಹೋದ್ಮೇಲೆ ಮತ್ತೆ ಬರ್ತಿದ್ದಿ, ಮತ್ತೆ ಪುಣ್ಯ ಕರ್ಮಗಳನ್ನ ಮಾಡು, ಮತ್ತೆ ಆ ಲೋಕಾದಗಳಿಗೆ ಹೋಗು, ಮುಗಿದ ಮೇಲೆ ಮತ್ತೆ ಇಲ್ಲಿ ಬಾ, ಮತ್ತೆ ಮಾಡು, ಮತ್ತೆ ಹೋಗು. ಈ ರೀತಿ ಇದ್ದರೆ ಸಾಕು. ಇದಕ್ಕೆ ಕರ್ಮವೇ ಮೋಕ್ಷಕ್ಕೆ ಮುಖ್ಯವಾದ ಸಾಧನ ಅಂತ ಮೀಮಾಂಸ ಮತದವರು ಹೇಳ್ತಾರೆ. ಇದೇ ಅವರ ಪ್ರಕಾರ ಅಮೃತತ್ವ. ಇಲ್ಲಿ ಸಾಯೋದು, ಅಲ್ಲಿ ಹೋಗೋದು, ಅಲ್ಲಿಂದ ಬಂದು ಇಲ್ಲಿ ಹುಟ್ಟುವುದು, ಮತ್ತೆ ಸಾಯುವುದು, ಮತ್ತೆ ಅಲ್ಲಿಗೆ ಹೋಗುವುದು. ಇದೇ ಅಮೃತತ್ವ. ಅದಕ್ಕೆ ಕರ್ಮದಿಂದಲೇ ಅದರ ಅಮೃತತ್ವ ಪ್ರಾಪ್ತಿಯಾಗುತ್ತದೆ ಅಂತ ಶಿಷ್ಯ ಇವ್ರು ಹೇಳ್ತಾರೆ ನೋಡ್ರಿ. ಇನ್ನ ವಿದ್ಯಾ ಅಂತ ಹೇಳಿದ್ರೆ, ವಿದ್ಯೆ ಎಂಬ ಶಬ್ದಕ್ಕೆ ವೈದಿಕ ದೃಷ್ಟಿಯಿಂದಲೂ ಅರ್ಥ ಮಾಡಬಹುದು. ವೈದಿಕ ದೃಷ್ಟಿಯಿಂದ ವಿದ್ಯೆ ಎಂದರೆ ಉಪವಾಸ ಅಥವಾ ಏಕಾಗ್ರತೆಯಿಂದ ಉತ್ಕೃಷ್ಟ ವಸ್ತುವಿನ ವಿಚಾರವಾಗಿ ನಡೆಸುವ ಸಜಾತಿಯ ಮಾನಸಿಕ ವೃತ್ತಿ ಪ್ರವಾಹ. ಇದರಲ್ಲಿ ಮಹತ್ತರವಾದ ಭಾವನಾ ವಿಶೇಷಗಳ ಜೊತೆಗೆ ಐಕ್ಯತೆಯನ್ನ ಹೊಂದುವ ಮಾನಸಿಕ ಪ್ರಯತ್ನ ಇರುತ್ತದೆ. ಅದಕ್ಕಾಗಿ ನಾನು ಸರ್ವ ವ್ಯಾಪ್ತಿಯಾದ ಪ್ರಾಣ, ನಾನು ಸರ್ವಶಕ್ತನಾದ ಆದಿತ್ಯ, ನಾನು ಜ್ಯೋತಿ ಸ್ವರೂಪನಾದ ಅಗ್ನಿ, ನಾನು ಎಲ್ಲಾ ಇಂದ್ರಿಯ ಶಕ್ತಿಗಳಿಗೂ ಪ್ರಭುವಾದ ಇಂದ್ರ, ಈ ರೀತಿ ಭಾವಿಸಿಕೊಂಡು ಯಾವಾಗಲೂ ಧ್ಯಾನದಲ್ಲಿ ತೊಡಗುವುದು ಲೌಕಿಕ ಅರ್ಥದಲ್ಲಿ ವಿದ್ಯೆ ಎಂದರೆ ಭೌತಿಕವಾದ ವಸ್ತುಗಳ ವಿಷಯ ಜ್ಞಾನ ಅಥವಾ ಗ್ರಂಥ ಜ್ಞಾನ. ಈ ಒಂದು ವಿಚಾರವನ್ನ ನಡೆಸುವಾಗ ಕೆಲವರು ಉಪಾಸನೆ ಅಂತ ಹೇಳಿ ನೋಡ್ರಿ. ಉಪಾಸನೆ ಈ ರೀತಿಯಾಗಿ ನೀನು ಮನಸ್ಸಿನಲ್ಲಿ ತಿಳಿದುಕೊಂಡು ನಾನು ಸರ್ವ ಪ್ರಾಣ ಮತ್ತು ಸರ್ವಶಕ್ತನಾದ ಆದಿತ್ಯ ಸೂರ್ಯ ಮತ್ತು ನಾನು ಅಗ್ನಿ ಸ್ವರೂಪ, ನಾನು ಚಂದ್ರ ಸ್ವರೂಪ ಮತ್ತು ದೇವೇಂದ್ರನ ಸ್ವರೂಪನಾಗಿದ್ದೇನೆ. ಈ ರೀತಿ ಮಾನಸಿಕವಾಗಿ ಯಾವಾಗಲೂ ಪ್ರಾಣದ ಶ್ವಾಸ ಉಚ್ಛ್ವಾಸದಲ್ಲಿ ಮನಸ್ಸು ಸದಾಕಾಲ ಇದರ ಧ್ಯಾನವನ್ನ ಮಾಡಿದ್ದಾದರೆ ಅದೇ ನಿಜವಾದ ಮೋಕ್ಷ ಅಂತ ಅವ್ರು ಹೇಳ್ತಾರೆ. ಮತ್ತೆ ಇವುಗಳೆಲ್ಲ ಏನಾಯ್ತು ಅಂದ್ರೆ ಸಾಧನ ಮಾರ್ಗಗಳೇ ಹೊರತು ಸಾಧನೆ ಗುರಿಯಲ್ಲ. ಇವು ಯೋಗ, ಸಾಂಖ್ಯ, ಮೀಮಾಂಸ ಮತ್ತು ಅನಂತ ಮತವಾದಿಗಳ ವಿಚಾರಗಳೇನಾವಂದ್ರೆ ಇವು ಸಾಧನ ಮಾರ್ಗಗಳು. ಆದ್ರೆ ನಿಜವಾದ ಸಾಧನೆಯ ಗುರಿ ಇಲ್ಲ. ಸಾಧನೆ ಮಾಡೋದ ಹೇಳಿದ್ರೆ ವಿನಃ ಯಾವುದನ್ನ ಸಾಧಿಸಬೇಕು ಅಂತ ಹೊರಟಿದ್ದೆ